ಬಂಧುಗಳೇ, ಈ ಮದ್ದೂರು ದೊಡ್ಡ ಇತಿಹಾಸ ಇದೆ. ಹಿಂದೆ ಬ್ರಿಟಿಷರವ್ರ ಕಾಲದಿಂದ ಕೂಡ ಎಸ್.ಎಂ. ಕೃಷ್ಣರವರ ತಂದೆ ಮಲ್ಲಯ್ಯನವರು ಮೈಸೂರು ಆಳ್ವಿಕೆಯಲ್ಲಿ ಪ್ರಜಾಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದ ಇತಿಹಾಸ. ಇಲ್ಲಿ ಏನು ನಮ್ಮ ಸೌಧ ಏನು ಕೆಂಗಲ್ ಹನುಮಂತಯ್ಯನವರ ಕಾಲದಲ್ಲಿ ಪ್ರಜಾಸೌಧವನ್ನ ಇವತ್ತು ಇಲ್ಲಿ ಕಟ್ಟಿ ಧ್ವಜವನ್ನ ಹಾರಿಸಿ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಒಂದು ದೊಡ್ಡ ನೆಲ ಇದು. ಈ ನೆಲದಲ್ಲಿ ಯಾವಾಗಲೂ ಕೂಡ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಬಂದು ಇಲ್ಲಿ ಸ್ಮರಿಸಿಕೊಂಡು ಈ ದೇಶದ ಇತಿಹಾಸವನ್ನು ನಾವೆಲ್ಲ ಸ್ಮರಿಸ್ಕೊಳ್ತಾ ಇದ್ದೇವೆ. ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯಾದಂತಹ ಸ್ಥಳ ಇದು. ಹಿಂದೆ ಕಾಂಗ್ರೆಸ್ ಈ ದೇಶದ ಅನೇಕ ನಾಯಕರುಗಳು ಈ ಜಿಲ್ಲೆಯಿಂದ ಬಂದು ಹೋಗಿ ಬೆಳೆದು ಈ ಜಿಲ್ಲೆಗೆ ಶಕ್ತಿಯನ್ನು ಕೊಟ್ಟದ್ದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ನಾಯಕರಾದಂಥ ಎಸ್.ಎಂ. ಕೃಷ್ಣರವ್ರನ್ನ ಇವತ್ತು ಈ ಭೂಮಿಲಿ ನೆನೆಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ. ಎಸ್.ಎಂ. ಕೃಷ್ಣರವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ, ಗವರ್ನರ್ ಆಗಿ ಈ ಜಿಲ್ಲೆಗೆ, ಈ ರಾಜ್ಯಕ್ಕೆ, ಈ ತಾಲೂಕಿನ ಭೂಮಿಗೆ ಮೆರುಗನ್ನ ಕೊಟ್ಟಿರೋದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಹಂಗೆ ಈ ಜಿಲ್ಲೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ವಿಶ್ವೇಶ್ವರಯ್ಯನವರು, ಸಾವುಕಾರ್ ಚೆನ್ನೈನವರು, ಮಲ್ಲಯ್ಯನವರು ಈ ಜಿಲ್ಲೆಗೆ ಸ್ಥಾಪನೆ ಅಂತ ಹೇಳಿ ಕೂಡ ಇತಿಹಾಸ ಪುಟದಲ್ಲಿ ನಾನು ಓದಿದ್ದೇನೆ. ಇವತ್ತು ಅನೇಕ ಕಾಲ ಅಭಿವೃದ್ಧಿ ಕೆಲಸ ಈ ಜಿಲ್ಲೆಯಲ್ಲಿ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮಾದೇಗೌಡರು ಆದಿಯಾಗಿ, ನಾಗೇಗೌಡರು ಕೂಡ ನೀರಾವರಿ ಸಚಿವರಾಗಿ, ಮಂಚೇಗೌಡರು ಕೂಡ ಅವ್ರದೇ ಆದಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡೋದನ್ನ ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಳೇಬೇಕಾಗ್ತದೆ. ಇವತ್ತು ಮದ್ದೂರು ಹೆಸರು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇಲ್ಲಿ ಮದ್ದನ್ನ ತಯಾರು ಮಾಡ್ತಿದ್ರಂತೆ. ನಾನು ಇತಿಹಾಸ ಪುಟಕ್ಕೆ ಹೋಗಿದ್ದೆ. ಸಿಂಶಾ ನದಿಯ ಪಕ್ಕದಲ್ಲಿರುವಂತಹ ಈ ಮದ್ದೂರು ತಂದೆ ಆದಂತಹ ಇತಿಹಾಸ ಇದೆ. ಈ ಮದ್ದೂರು ಹೊಸ ಶತಮಾನದಲ್ಲಿ ನಾವು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಿತ್ತು. ಹಿಂದೆ ಕೃಷ್ಣರವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾಗ ಈ ಭಾಗಕ್ಕೆ ಒಂದು ಕೈಗಾರಿಕಾ ಪ್ರದೇಶವನ್ನು ತಂದುಕೊಟ್ಟು ಸ್ಥಳೀಯರಿಗೆ ಅನೇಕ ಅಭಿವೃದ್ಧಿ ಉದ್ಯೋಗವನ್ನು ಸಿಗಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿಯಲ್ ಯೂನಿಟ್ಗಳನ್ನ ಮಾಡಿ ಒಂದು ಎಸ್ಟೇಟ್ ಅನ್ನ ಅವತ್ತಿನ ಕಾಲದಲ್ಲಿ ಒಂದು 35-40 ವರ್ಷದಿಂದನೇ ಪ್ರಾರಂಭ ಮಾಡಿರೋದು ನಾವೆಲ್ಲ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ. ಇವತ್ತು ನಾವೆಲ್ಲ ಸೇರಿ ಕಾಂಗ್ರೆಸ್ನ ಭದ್ರಕೋಟೆ ಇವತ್ತು ಇಲ್ಲಿ ನಮ್ಮ ಶಾಸಕರಾದಂಥ ಉದಯರವರು ಈ ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಬಂದು ಭೇಟಿ ಮಾಡಿ ಈ ದಿನಾಂಕವನ್ನ ನಿಗದಿ ಮಾಡಿದ್ರು. ಬಹಳ ಸಂತೋಷ ಆಯಿತು. ಯಾಕೆಂದ್ರೆ ನಾವು ಇವತ್ತು ನಿಮ್ಮ ಕೈಲಿ ಜೈಕಾರ ಹಾರಿಸ್ಕೊಳ್ಳಿಕ್ಕೆ ಮಾತ್ರ ಬರಲಿಲ್ಲ. ಇಲ್ಲಿ ನೀವು ಈ ಜಿಲ್ಲೆಯಲ್ಲಿ 7 ಜನ ಶಾಸಕರ ಪೈಕಿ 6 ಜನ ಶಾಸಕರನ್ನ ಕೊಟ್ಟು ಮದ್ದೂರಿನಲ್ಲಿ ನಮ್ಮ ಉದಯರವರನ್ನ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ. ಇದನ್ನು ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನಿಮ್ಮ ಋಣವನ್ನು ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಈ ದಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅನೇಕ ಯೋಜನೆಗಳನ್ನು ಇವತ್ತು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಅನುದಾನವನ್ನು ನಿಮಗೆ ಕೊಟ್ಟು ನಿಮ್ಮ ಅಭಿವೃದ್ಧಿಗೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೇವೆ.
ನಿಮ್ಮ ಋಣವನ್ನ ತೀರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನೀರಾವರಿ ಇಲಾಖೆಯ ಒಂದು ಹೊಸ ಕಚೇರಿನೇ ಈಗ ನಾನು ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಇದಲ್ಲದೆ 500ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ಮಳವಳ್ಳಿವರೆಗೂ ಕೂಡ ನೀರು ಹರಿದು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಮದ್ದೂರಿನ ಎಲ್ಲ ಕಾಲುವೆಗಳನ್ನ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮಾತಾಡಿಕೊಂಡು ಸುಮಾರು 500 ಕೋಟಿ ರೂಪಾಯಿಯನ್ನ ನಮ್ಮ ಸರ್ಕಾರ ಬಂದ ಮೇಲೆ ಈ ತಾಲೂಕಿಗೆ ನಾವು ಕೊಟ್ಟಿದ್ದೇವೆ. ಇದು ಇತಿಹಾಸ. ನಮ್ಮ ಚಲುವರಾಯ ಸ್ವಾಮಿಯವರು ಕೂಡ ನಾನು ಕೂಡ ಒಂದು ಸಾಕ್ಷಿಗುಡ್ಡೆ ಬಿಟ್ಟು ಹೋಗ್ಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಈ ಭಾಗದ ರೈತರ ಮಕ್ಕಳಿಗೆ ಒಂದು ವಿಶೇಷವಾದಂಥ ಅಗ್ರಿಕಲ್ಚರ್ ಯೂನಿವರ್ಸಿಟಿಯನ್ನು ಪ್ರಾರಂಭವನ್ನು ಮಾಡಿ ಈಗಾಗಲೇ ಅದು ಚಾಲನೆಗೆ ರೂಪವನ್ನ ತಾಳ್ತಾ ಇದೆ. ಇದು ಒಂದು ಸಣ್ಣ ಕೆಲಸ ಅಲ್ಲ. ಹಿಂದೆ ಬೇಕಾದಷ್ಟು ನಾಯಕರು ಇದರ ಬಗ್ಗೆ ಆಲೋಚನೆ ಮಾಡಬಹುದಾಗಿತ್ತು. ಆದರೆ ಅವರು ಈ ಜಿಲ್ಲೆಗೆ ಒಂದು ಹೊಸ ರೂಪವನ್ನು ಕೊಡಬೇಕು, ಹೊಸ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ 7 ಕ್ಷೇತ್ರದಲ್ಲೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ತಾ ಇದ್ದೇವೆ. ಇವತ್ತು ಈ ಜಿಲ್ಲೆ ರಾಜಕೀಯದಲ್ಲೂ ಕೂಡ ಬಹಳ ವಿಶೇಷವಾದದ್ದು. ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶಾಸಕರು ಈ ಜಿಲ್ಲೆಯಿಂದ ಕೊಡ್ತಾರೆ, ದೇವರಾಜ ಅರಸರು ಕಾಲದಲ್ಲಿ ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿರೋದು ಕೂಡ ನಾವು ಯಾರು ಕೂಡ ನಿಮ್ಮನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ಮದ್ದೂರು ವಡೆ ತಿನ್ಬಿಟ್ಟೆ ಒಳಗಡೆ ಹೋಗ್ಬೇಕು ಅಂತೇಳಿ ಮದ್ದೂರು ವಡೆನೂ ತಿನ್ಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವತ್ತು ಕೊಟ್ಟ ಮಾತನ್ನ ಇವತ್ತು ನಾವೆಲ್ಲ ಉಳಿಸ್ಕೊಂಡಿದ್ದೇವೆ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರೆಲ್ಲ ಬಂದಿದ್ದೀರಿ. ಚುನಾವಣಾ ಸಂದರ್ಭದಲ್ಲಿ ಬಂದು ಒಂದು ಮಾತು ಹೇಳಿದ್ದೆ. ಚುನಾವಣಾ ಸಂದರ್ಭದಲ್ಲಿ ಬಂದು 5 ಗ್ಯಾರಂಟಿಗಳನ್ನ ಕೊಡೋಕ್ಕಿಂತ ಮುಂಚಿತವಾಗಿ, ಘೋಷಣೆ ಮಾಡೋಕ್ಕಿಂತ ಮುಂಚಿತವಾಗಿ ಏನ್ ಹೇಳಿದ್ದೆ ಅಂದ್ರೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದಕ್ಕೆ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಎಲ್ಲ ನನ್ನ ತಾಯಂದಿರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದೀರಿ. ತಮ್ಮ ಮಕ್ಕಳ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ತಾಲೂಕು ಆಫೀಸ್ಗೆ, ಬೆಂಗಳೂರಿಗೆ, ಮೈಸೂರಿಗೆ, ಎಲ್ಲ ದೇವರ ಸನ್ನಿಧಿಗಳಿಗೆ, ತೀರ್ಥಯಾತ್ರೆಗೆ ತಾವೆಲ್ಲ ಕೂಡ ಉಚಿತವಾಗಿ ನಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೀರಿ. 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಯಾವ ಮಧ್ಯಸ್ಥಿಕೆಗೆ ಹಣ ಬರ್ತಾ ಇದೆ. 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೇವೆ. ಯುವಕರಿಗೆ ಉದ್ಯೋಗ ಭತ್ಯವನ್ನು ಕೊಡ್ತಾ ಇದ್ದೇವೆ. 10 kg ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಇಡೀ ದೇಶದಲ್ಲಿ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ. ನೀವೆಲ್ಲ ರೈತರು ಪಂಪ್ ಸೆಟ್ ಅನ್ನು ಹಾಕೊಂಡಿದ್ದೀರಿ. 19,000 ಕೋಟಿ ರೂಪಾಯಿ ವರ್ಷಕ್ಕೆ ಬರೀ ರೈತರ ಪಂಪ್ ಸೆಟ್ಗೆನೆ ಕಾಂಗ್ರೆಸ್ನ ಕಾರ್ಯಕ್ರಮ ಅದು. ಅದನ್ನು ನಾವು ಕೊಟ್ಟಿದ್ದೇವೆ. 53-54 ಕೋಟಿ ರೂಪಾಯಿ 5 ಗ್ಯಾರಂಟಿ. ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವರು ಇದ್ದಾರೆ. ಅವರ ಇಲಾಖೆಯಲ್ಲಿ, ವಿವಿಧ ಇಲಾಖೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅನೇಕ ಇಲಾಖೆಯಲ್ಲಿ ಸೇರಿ ಒಂದು 25,000 ಕೋಟಿ ರೂಪಾಯಿ ಅಷ್ಟು ಇದೇ ರೀತಿ ಹಣವನ್ನು ನಾವು ಕೊಡ್ತಾ ಇದ್ದೇವೆ. 10,900 ಕೋಟಿ ರೂಪಾಯಿ ಪೆನ್ಷನ್ ಕೊಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರ ಬಜೆಟ್ 4 ಲಕ್ಷ ಕೋಟಿ 4.8 ಲಕ್ಷ ಕೋಟಿ. ಅದಕ್ಕೆ ಇವತ್ತು ನಾವು 1 ಲಕ್ಷ ಕೋಟಿ ರೂಪಾಯಿಯಷ್ಟು ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ,
ನಿಮ್ಮ ಪ್ರವಾಸಕ್ಕೋಸ್ಕರ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ಲಿಕ್ಕೋಸ್ಕರ 1,00,000 ಕೋಟಿ ರೂಪಾಯಿಯನ್ನ ಇವತ್ತು ಕೊಡ್ತಾ ಇದ್ದೇವೆ. ನೀವು ಬಿಜೆಪಿಯವರಿಗೆ, ಜನತಾದಳದವ್ರು ಕೇಳಬೇಕು, ನಿಮ್ಗೆ ಅಧಿಕಾರ ಇದ್ದಾಗ ಇಂಥದ್ದು ಯಾವ್ದಾದ್ರು ಒಂದು ಗ್ಯಾರಂಟಿ 100 ರೂಪಾಯಿ ಇಂತ ಹಣ ಹೊಟ್ಟೆ ತುಂಬಕ್ಕೆ ಕಷ್ಟ ಕಾಲಕ್ಕೆ ಏನಾದ್ರು ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೆ ಅವ್ರಿಗೆ ಮಾತಾಡೋಂತ ಒಂದು ಶಕ್ತಿ ಇರ್ತಿತ್ತು. ಎಲ್ಲ ನೈತಿಕವಾದಂತ ಬಲವನ್ನು ಅವರು ಕಳ್ಕೊಂಡಿದ್ದಾರೆ. ಸಾಧನೆ ಅನ್ನೋ ವಿಚಾರ ಇದೆಯಲ್ಲ, ಸುಮ್ಮನೆ ಬರುವುದಿಲ್ಲ. ಶ್ರಮದ ತುದಿಯಲ್ಲಿ ಅದರ ಫಲ ಇರ್ತದೆ. ಕಾಲುವೆ ಬುಡದಲ್ಲ, ಇಲ್ಲ ಕಾಲಲ್ಲ, ಬೆಳಗ್ಗೆ ಸಾಯಂಕಾಲ ರೈತ ಯಾವ ರೀತಿ ಹೊಲ ಉಳ್ತಾನೆ, ಭೂಮಿ ಮಟ್ಟ ಆಯ್ತದೆ, ಫಸಲು ಸಿಗ್ತದೆ, ಹಂಗೆ ನಮ್ಮ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಜನರ ಬದುಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವೆಲ್ಲ ಬರ್ತಾ ಇದ್ದೇವೆ. ಇವತ್ತು ನಿಮ್ಮ ಬದುಕಿಗೆ ನಾವು ಆದರ್ಶವಾಗಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದೆ. ಯೋಗಿ ಅಂತ ಕರ್ಸ್ಕೊಳ್ಳೋದು ಮುಖ್ಯ ಅಲ್ಲ, ಉಪಯೋಗಿ ಅಂತ ಕರ್ಸ್ಕೊಳ್ಳೋದು ಬಹಳ ಮುಖ್ಯ. ಹಂಗೆ ನಮ್ಮ ಸ್ಥಳೀಯ ಶಾಸಕರಾದಂಥ ನಮ್ಮ ಶ್ರೀ ಉದಯ್ ಅವರು ಅನೇಕ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕಳೆದ ವಾರ ಇಲ್ಲಿಗೆ ಬಂದಿದ್ದೆ. ಕಳೆದ ಒಂದು 10-15 ದಿನದಲ್ಲಿ ಕನ್ನಂಬಾಡಿ ಕಟ್ಟೆ ಪೂಜೆ ಮಾಡಿಬಿಟ್ಟು ಇಲ್ಲಿಗೆ ಬಂದಿದ್ದೆ. ಬಂದು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿದ್ದೆ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಎಂದಕ್ಕೆ ಬಂದವನು ಡಿ ಕೆ ಶಿವಕುಮಾರ್ ತಾಲೂಕು ಆಫೀಸ್ಗೆ ಅಂತ. ಇಲ್ಲಿ ಏನಾರು ಆಸ್ತಿ ಖರೀದಿ ಮಾಡ್ಲಿಕ್ಕೆ ಬಂದಿದ್ದಾನ ಅಂತೇಳಿ ಆಶ್ಚರ್ಯ ಆಯ್ತು. ಎಲ್ಲರಿಗೆ ಕೇಳಿದ್ರು ನನಗೆ, ಏನಾರು ಆಸ್ತಿ ಖರೀದಿ ಮಾಡ್ತಾ ಇದೆಯಾ ಅಂತ. ನಮ್ಮ ಶಾಸಕರಾದಂಥ ಉದಯನವರು 2 ಕೋಟಿ ರೂಪಾಯಿ ಅಷ್ಟು ವೆಚ್ಚದ ನಿವೇಶನವನ್ನ ಕಾಂಗ್ರೆಸ್ ಕಚೇರಿಯನ್ನು ಕಟ್ಟಲಿಕ್ಕೆ ನಮ್ಮ ಕಾಂಗ್ರೆಸ್ ಭವನಕ್ಕೆ, ಕಾಂಗ್ರೆಸ್ ಟ್ರಸ್ಟ್ಗೆ ಅವರ ಸ್ವಂತ ಹಣದಿಂದ ಇವತ್ತು ಭೂಮಿಯನ್ನ ಕೊಟ್ಟಿದ್ದಾರೆ. ಇವತ್ತು ಅದೇ ರೀತಿ ಇಡೀ ರಾಜ್ಯದಲ್ಲಿ 6 ಜನ ತಮ್ಮ ಸ್ವಂತ ಆಸ್ತಿಗಳನ್ನ ಕಾಂಗ್ರೆಸ್ ಕಚೇರಿಗೆ ಕೊಟ್ಟಿದ್ದಾರೆ. ಒಂದು ಅಂಶು ಅಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಚಿಕ್ಕಮಗಳೂರಿನವರು. ಒಂದು ಉದಯನವರು, 2 ಅಂಶ ಅವರು, 3ನೇದು ಶಿರಗುಪ್ಪ ಶಾಸಕರು ನಮ್ಮ ನಾಗರಾಜ್ ಅವರು, ನಮ್ಮ ಮಂತ್ರಿಗಳಾದ ಸಂತೋಷ್ ಲಾಡ್ರವರು, GS ಪಾಟೀಲ್ ರವರು ನಮ್ಮ ಗದಗ ಶಾಸಕರು, ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ರವರು ಅವರ ಸ್ವಂತ ಭೂಮಿನೇ ಕಾಂಗ್ರೆಸ್ ಕಚೇರಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಉದಯರವರಿಗೆ, ನಿಮ್ಮ ಶಾಸಕರಿಗೆ ಕಾಂಗ್ರೆಸ್ ಋಣವನ್ನು ತೀರಿಸಬೇಕು ಅಂತ ಏನು ಈ ಒಂದು ದೊಡ್ಡ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ, ಅವರಿಗೆ ಒಂದು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದೇವರು ನಮಗೆ ಕೊಟ್ಟಿರೋದು 2 ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಇಂಥ ಒಂದು ಇತಿಹಾಸ ಪುಟಕ್ಕೆ ಈ ಮದ್ದೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡ್ಕೊಂಡು ಶಾಸಕರಾದಕ್ಕೆ ಇಂಥ ಸೇವೆಯನ್ನು ಮಾಡಿದ್ದಾರೆ. ನಾನು ಟಿಕೆಟ್ ಕೊಡೋಕ್ಕಿಂತ ಮುಂಚಿತವಾಗಿ SM ಕೃಷ್ಣರವರಕ್ಕೆ ನಾನು, ನಮ್ಮ ಚಲುವರಾಯ ಸ್ವಾಮಿಯವರು, ಈ ಜಿಲ್ಲೆಯ ಮುಖಂಡರಿಗೆಲ್ಲ ಹೋಗಿ ಭೇಟಿ ಮಾಡಿದ್ರು. ಉದಯನೂ ಬಂದಿದ್ದ, ಗುರುಚರಣೂ ಬಂದಿದ್ರು. ಅವ್ರು ಕೇಳಲ್ಲ ನನಗೆ, ನಾನು ಇಷ್ಟು ಜನಕ್ಕೆ ಬಿ ಫಾರ್ಮ್ ಕೊಟ್ಟಿದ್ದೇನೆ, ಇವತ್ತು ನನ್ನ ಮನೆಗೆ ಒಂದು ಬಿ ಫಾರ್ಮ್ ಕೇಳ್ತಾ ಇದ್ದೀನಿ ಅಂತ ಮಾತನ್ನ ಕೇಳಿದ್ರು. ಆಯ್ತು ಸರ್, ಯೋಚನೆ ಮಾಡ್ತೀವಿ ಅಂತೇಳಿ ನಾನು ಎದ್ದು ಬಂದೆ. ಅದಾದ್ಮೇಲೆ 3 ಬಾರಿ ಸರ್ವೆ ಮಾಡಿಸ್ತೀನಿ. ನಾನು 3 ಬಾರಿ ಸರ್ವೆ ಮಾಡಿಸಿದಾಗ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ನನಗೆ ಗುರುಚರಣ್ಗೆ ಕೊಡಬೇಕು ಅಂತ ಆಸೆ ಇತ್ತು. ಆದರೆ 3 ಬಾರಿ ಸರ್ವೆ ಮಾಡಿದಾಗ ಜನರ ಅಭಿಪ್ರಾಯ ಉದಯ್ ಕಡ್ಲೂರಿಗೆ ಕೊಡಬೇಕು ಅನ್ನೋದು ಜನರ ಅಭಿಪ್ರಾಯ ಇತ್ತು. ಅದನ್ನ ಮತ್ತೆ ನಾನು SM ಕೃಷ್ಣರವರ ಹತ್ರ, ಅವರ ಧರ್ಮಪತ್ನಿ ಪ್ರೇಮ ಕೃಷ್ಣರವರ ಹತ್ರ ಮನೆಗೆ ಹೋಗಿ ಚರ್ಚೆ ಮಾಡಿದೆ. ನಾನು
ಅವ್ರಿಗೆ ರಿಪೋರ್ಟ್ ತರಿಸಿದೆ, ಈ ರೀತಿ ಜನರ ಅಭಿಪ್ರಾಯ ಇದೆ ಅಂತ. ಆಗ ಎಸ್ ಎಂ ಕೃಷ್ಣರವರು ಹೇಳಿದ್ರು, ನನ್ನ ಮಗ ಮುಖ್ಯ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದು ಮುಖ್ಯ, ನೀನೇ ತೀರ್ಮಾನ ತೆಗೆದುಕೊಂಡು ಉದಿನ್ಗೆ ಟಿಕೆಟ್ ಕೊಡು ಅಂತೇಳಿ ಎಸ್ ಎಂ ಕೃಷ್ಣರವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟರು. ಆ ಪ್ರಕಾರ ಎಲೆಕ್ಷನ್ ಕಮಿಟಿ ಮುಂದೆ ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಉದಯ್ ಅವರ ಹೆಸರನ್ನು ಹೇಳಿ ಟಿಕೆಟ್ ಅನ್ನು ಕೊಟ್ಟು, ನೀವೆಲ್ಲ ಅತಿ ಹೆಚ್ಚು ಓಟನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ. ಆಶೀರ್ವಾದ ಮಾಡಿದಕ್ಕೆ ಇವತ್ತು ಅವರು ನಿಮ್ಗೆಲ್ಲರೂ ಕೂಡ ಇಂಥ ದೊಡ್ಡ ಸೇವೆಯನ್ನ ಪ್ರಾಮಾಣಿಕವಾಗಿ ಇವತ್ತು ಕೊಟ್ಟಿದ್ದಾರೆ. ಉಳಿ ಪೆಟ್ಟು ಬೀಳದೆ ಯಾವ ಶಿಲೆ ಕೂಡ ಕಲ್ಲು ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೇಗಲು ಉಳಿದೆ ಯಾವುದು ಭೂಮಿ ಕೂಡ ಮಟ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ನಿಮ್ಮ ಭೂಮಿಯನ್ನ ಫಸಲು ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಅವರು ರೂಪಿಸ್ಕೊಂಡು ಬಂದಿದ್ದಾರೆ. ಆದ್ರಿಂದ ಅವಕಾಶ ಸಿಕ್ಕಿದಾಗ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಹೋಗ್ಬೇಕು. ಬೇರಿಲ್ಲ ಅಂದ್ರೆ ಯಾವ ಮರ ಕೂಡ ಉಳಿದಿಲ್ಲ. ಹಂಗೆ ನಂಬಿಕೆ ಇಲ್ಲ ಅಂದ್ರೆ ಯಾವ ಸಂಬಂಧ ಕೂಡ ಉಳಿಲಿಲ್ಲ. ನನಗೆ ಕನಕಪುರ ಕ್ಷೇತ್ರ ಎಷ್ಟು ಮುಖ್ಯನೋ ಅಷ್ಟೇ ಈ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರ ಕೂಡ ನನಗೆ ಬಹಳ ಮುಖ್ಯ ಅನ್ನೋದನ್ನ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೇನೆ, ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಹಂಗೆ ನಮಗೆ ಸಿಕ್ಕಂತ ಅವಕಾಶದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಿಂದೆ ಮೋದಿ ಅವರು ಹೇಳಿದ್ರು ಅಚ್ಚೇ ದಿನ ಬರ್ತದೆ ಅಂತೇಳಿ. ಯಾವ ಅಚ್ಚೇ ದಿನ? ಅಚ್ಚೇ ದಿನ ಏನಾಯ್ತು? 15 ಲಕ್ಷ ಏನಾಯ್ತು? ಇದನ್ನ ನೀವು ಕುಮಾರಸ್ವಾಮಿ ಅವ್ರಿಗೆ ಕೇಳಬೇಕು, ಬಿಜೆಪಿ ಅವ್ರಿಗೆ ಕೇಳಬೇಕು. ನಮ್ಗೆ ಧೈರ್ಯ ಇದೆ. ಈ ನನ್ನ ತಾಯಂದಿರಿಗೆ ಕೊಟ್ಟ ಮಾತಂತ 2,000 ರೂಪಾಯಿ ಕೊಡ್ತಾ ಇದೀವೋ ಇಲ್ವೋ? ತಾಯಂದಿರು ತಾವು ಕೈ ಎತ್ತಬೇಕು. ಬರ್ತಾ ಇದೆ ಅಂದ್ರೆ ಪ್ರವಾಸ ಮಾಡ್ತಾ ಇದ್ದೀರೋ? ಇದು ಬಹಳ ಮುಖ್ಯವಾದಂತ ವಿಚಾರ. ಆದ್ರಿಂದ ನಾವು ನಮ್ಮ ಕರ್ತವ್ಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಇನ್ನ ಅನೇಕ ಕಾರ್ಯಕ್ರಮಗಳನ್ನ ನಿಮ್ಮ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ರೂಪಿಸ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಆರೋಗ್ಯ ಇಲಾಖೆಯ ಮಂತ್ರಿಗಳಿದ್ದಾರೆ ದಿನೇಶ್ ಗುಂಡೂರಾಯರವರು. ಅವರು ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಮತ್ತು ನಮ್ಮ ವೆಂಕಟೇಶ್ ಇದ್ದಾರೆ, ನಮ್ಮ ಮಹದೇವಪ್ಪನವರು ಇದ್ದಾರೆ, ರಹೀಂ ಖಾನ್ ಇದ್ದಾರೆ. ತೆಗೆದುಕೊಂಡು ಅವರವ್ರ ಇಲಾಖೆಯಲ್ಲಿ ಬಡವರ ಬದುಕಿಗೆ, ರೈತರ ಬದುಕಿಗೆ ಆರೋಗ್ಯಕರವಾಗಿ ಪಶು ವೈದ್ಯ ಇರ್ಬೋದು, ಮನುಷ್ಯರ ಆರೋಗ್ಯ ಇರ್ಬೋದು, ಇವೆಲ್ಲಕ್ಕೂ ಕೂಡ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ಅತಿ ಹೆಚ್ಚು ಶಕ್ತಿ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ 30 ಮಂತ್ರಿಗಳು ಕೂಡ ಜನರ ಕಲ್ಯಾಣ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಸಾಧನೆಯನ್ನು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಿಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತ ನಮ್ಮ ದಿನೇಶ್ ಗುಳಿಗೌಡರು ಕೂಡ ಇದ್ದಾರೆ, ಮಧು ಮಾದೇಗೌಡರು ಈ ಜಿಲ್ಲೆಯವರು ಇದ್ದಾರೆ, ಈ ತಾಲೂಕಿನವರು. ಅವರು ಕೂಡ ಉತ್ತಮವಾಗಿ ನಮ್ಮ ಕೆಲಸವನ್ನ ಮಾಡಿಕೊಂಡು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದಾರೆ. ದಿನೇಶ್ ಗುಳಿಗೌಡರು ಬಹಳ ಉತ್ತಮವಾಗಿ ಮಾಧ್ಯಮಕ್ಕೆ ನಮಗೂ ಸಂಪರ್ಕವನ್ನು ಬೆಳೆಸಿ ನಿಮ್ಮ ಜಿಲ್ಲೆಯ ಬಗ್ಗೆ ಅಪಾರವಾದಂತಹ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಈ ಜಿಲ್ಲೆಯ ಎಲ್ಲ ಹಿರಿಯ ನಾಯಕರುಗಳು ಅವರ ಸೇವೆಯನ್ನು ಕೂಡ ಮರೆಸ್ಕೊಳ್ಬೇಕು. ನಾನು ಇವತ್ತು ಜನತಾದಳದ ಈ ಜಿಲ್ಲೆಯ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ನಿಮ್ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಕಾಲ ಬಂದಿತ್ತು, ಕಾಲ ಮುಗಿದೋಯ್ತು. ಈಗೇನಿದ್ರು ಕಾಂಗ್ರೆಸ್ ಕಾಲ. ಈ ದೇಶದ ಇತಿಹಾಸ ಇವತ್ತು ಹೆಂಗೆ ಇಲ್ಲಿ ಈ ಸೌಧದಲ್ಲಿ, ಮದ್ದೂರಿನ ಸೌಧದಲ್ಲಿ, ಶಿವಪುರದ ಸೌಧದಲ್ಲಿ ಧ್ವಜ ಹಾರ್ತಾ ಇದೆಯೋ, ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಶಾಶ್ವತವಾಗಿ ಕಾಂಗ್ರೆಸ್ ಧ್ವಜ ಹಾರೇ ಹಾರ್ತದೆ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವೆಲ್ಲ ಆಲೋಚನೆ ಮಾಡ್ಬೇಕು. ನಿಮ್ಮ ಸ್ವಾಭಿಮಾನದ ಬದುಕು ಒಂದ್ ಕಡೆ ಸೈಡ್ಗಿಡಿ, ನಿಮ್ಮ ಬದುಕನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲರ ಬದುಕಿಗೆ ಇವತ್ತು ಶಕ್ತಿ ತುಂಬುತ್ತಾ ಇದೆ. ಇದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ
ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ಇನ್ನ ಹೆಚ್ಚಿನ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು. ಶ್ರೀ ಉದಯರವರಿಗೆ ಪಕ್ಷ ಭೇದವನ್ನು ಮರೆತು ನೀವು ಸಹಾಯವನ್ನು ಮಾಡಬೇಕು. ಉದಯ್ ಜೊತೆ ಇಡೀ ಸರ್ಕಾರ ಇದೆ ಅನ್ನೋದಕ್ಕೆ ಈ ವೇದಿಕೆಯ ಸಾಕ್ಷಿ ಅಂತೇಳಿ ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇಂಥ ಒಂದು ದೊಡ್ಡ ಐತಿಹಾಸಿಕ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಾವು ನಿಮ್ಮ ಋಣವನ್ನು ಸದಾ ತೀರಿಸ್ತಾ ಇದ್ದೇವೆ. ತಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದಲ್ಲಿ ನಿಮ್ಮ ಪ್ರತಿಯೊಂದು ಹಳ್ಳಿಗೆ ಈಗಾಗಲೇ ಖಾತೆಗಳನ್ನು ನಗರಗಳಲ್ಲಿ ಪಂಚಾಯತಿಗಳಲ್ಲಿ ಎಲ್ಲ ಕೂಡ ಆಸ್ತಿಯ ಗ್ಯಾರಂಟಿಯನ್ನು ಕೂಡ ಕೊಟ್ಟು ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೇವೆ. 7 ಗಂಟೆಗಳ ಕಾಲ ಹಗಲೊತ್ತು ವಿದ್ಯುತ್ ಶಕ್ತಿಯನ್ನು ಕೊಡಬೇಕು ಅಂತೇಳಿ ಈಗಾಗಲೇ ಹೊಸ ವಿದ್ಯುತ್ ಶಕ್ತಿಯನ್ನು ಹಗಲಲ್ಲಿ ಕೊಡಲಿಕ್ಕೆ ಕಾರ್ಯಕ್ರಮ ಕೂಡ ನಾವು ರೂಪಿಸಿ 6 ಗಂಟೆಯಿಂದ 7 ಗಂಟೆಗೆ ಏರಿಸಿದ್ದೇವೆ. ಇದೆಲ್ಲ ಕೂಡ ಹಿಂದೆ ಬಿಜೆಪಿ ಕಾಲದಲ್ಲಿ ಆಗಿರಲಿಲ್ಲ, ಜನತಾದಳದವ್ರು ಮಾಡೋಕ್ಕಾಗಿರಲಿಲ್ಲ. ರೈತರ ಬದುಕಿನ ಬಗ್ಗೆ ಯಾವ್ದಾದ್ರು ಒಂದು ಚಿಂತನೆ ಮಾಡಿದ್ರೆ, ಸಾಮಾಜಿಕವಾದಂಥ ಚಿಂತನೆ ನಡೆದಿದ್ರೆ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಅನ್ನೋದನ್ನು ತಾವೆಲ್ಲ ಗಮನದಲ್ಲಿಟ್ಕೊಂಡು ನೀವೆಲ್ಲ ಈ ಜಿಲ್ಲೆಯಲ್ಲಿ ಚಲುವರಾಯಸ್ವಾಮಿಯವರ ಮುಖಂಡತ್ವದಲ್ಲಿ ನಮ್ಮ ಪಕ್ಷದ ಸಂಘಟನೆಗೆ ತಾವೆಲ್ಲ ಸಹಕಾರ ಮಾಡಬೇಕು, ಸರ್ಕಾರಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ಉದಯ್ ಮತ್ತು ಅವರೆಲ್ಲ ಸಂಘಟಕರಿಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಹಿಂದೆ ನಮ್ಮ ಅನೇಕ ಬ್ಲಾಕ್ ಅಧ್ಯಕ್ಷಗಳು ಕೂಡ ನಮ್ಮ ಪಕ್ಷದಲ್ಲಿ ಕದ್ಲೂರು ರಾಮಕೃಷ್ಣ ಆದಿಯಾಗಿ ಅನೇಕರೆಲ್ಲ ಕೂಡ ಈ ಪಕ್ಷದ ಸಂಘಟನೆಯಲ್ಲಿ 16 ವರ್ಷ ದುಡಿದಿದ್ದಾರೆ. ಅನೇಕ ಕಾರ್ಯಕರ್ತರು ಕೂಡ ದುಡಿದಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸಿ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.